ಅಲ್ಕಂಡ್ ಕೆಂಪಣ್ಣ, ಬೆಳಿಗ್ಗೆನೇ ಗೊಬ್ಬರ ಹೊಡಿಯಕ್ಕೆ ಅಂತವ ಕರೆದ್ರೆ ನೀನು ಈಟೊತ್ ಗಂಟ ಈಗ ಬಂದಿದ್ಯಲ್ಲ. ಆ ಬೆಳಿಗ್ಗೆ 7 ಗಂಟೆಗೆ ಬಾರಪ್ಪ ಅಂದ್ರೆ 9 ಗಂಟೆಗೆ ಬಂದಿದ್ಯಲ್ಲಣ್ಣ ನೀನು. ಆ ಯಾಕೆ ಇಷ್ಟೊಂದು ತಡ ಆಯ್ತು? ಥೋ, ನನ್ನ ಕತೆ ಏನು ಕೇಳ್ತೀಯ ಬಿಡಪ್ಪ. ಅಯ್ಯೋ, ಬೆಳಿಗ್ಗಿಂದವ ಈ ಸಿದ್ದಪ್ಪನ ಮನೆ ಹತ್ರ ಹೋಗಿ ಆ ಗೌಡ್ರು ಬೇರೆ ಸಿದ್ದಪ್ಪನ ಕರ್ಕೊಬರ್ಲಕ್ ಗೊಬ್ಬರ ಹೊಡಿಯಕ್ ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರ. ಇವ್ನ ಮನೆ ಹತ್ರ ಹೋಗಿ ಕಾದು ಕಾದು ಸಾಕಾಗೋಯ್ತ ತೆಗಿ. ಅದ್ ಎಲ್ಲಿ ಹೋಗಿದ್ನ ಏನೋ ಈಟೋತಕ್ ಬಂದೋನಿ. ಬಂದ ತಕ್ಷಣವ ತಿಂಡಿನೂ ತಿನ್ಸ್ಲಿಲ್ಲ, ಏನೂ ಇಲ್ಲ, ಬಾ ಹೋಗೋಣ ಅಂತ ಕರ್ಕೊಬಂದಿವ್ನಿ. ಅಯ್ಯೋ, ಸಿದ್ದಪ್ಪ ಇನ್ನೆಲ್ಲೋ ಹೋಯ್ತಾನೆ ಬೆಳಿಗ್ಗೆನೆಯ ಕೂಡ್ಗಿ ಹಿಡಿಯಕ್ಕೆ ಹೋಗಿರ್ತಾನೆ. ಇನ್ನೆಲ್ಲಿ ಹೋಗಿರ್ತಾನೆ ಹೇಳು? ನೀನು ಅವ್ನು ಕಾಯ್ಕೊಂಡು ಇಷ್ಟೊತ್ತು ಗಂಟೆ ಬಂದಿದ್ಯಲ್ಲ ಹೇಳು. ಅವ್ನು ಬಂದಿದ್ರು ಈಗ ನೀ ಒಟ್ಟು ಕೆಲಸ ಮಾಡಿರೋನು ಅಂತವ. ಥೋ, ಈ ಗೌಡ್ರಿಗೆ ಬೇರೆ ಬುದ್ಧಿ ಇಲ್ಲ ಬಿಡು. ಇವ್ನು ಯಾಕೆ ಕರ್ದಿರ್ಬೇಕು ಈ ಸಿದ್ದಪ್ಪನ? ಹಲೋ, ಯಶಸ್ ಮೀ. ನೋ 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 ಇನ್ಸಲ್ಟಿಂಗ್. ನಾನು ಏನೋ ಕುಡ್ಕೊಂಡು ಬಂದಿದ್ದೀನಿ ಅಂತ ಏನೋ ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ. ನೋ ಇನ್ಸಲ್ಟಿಂಗ್. ನಾನಿವಾಗ ಎಷ್ಟು ಕೆಲಸ ಮಾಡ್ತೀನಿ ಅಂತ ನೋಡಿ. ನಾನಿವತ್ತು ಕೆಲಸ ಮಾಡಿ ಗೌಡ್ರ ಹೆಸ್ರನ್ನ ಹೆಂಗೆ ಹೈ ಹೈ ಲೆವೆಲ್ಗೆ ತಗೊಂಡೋಗ್ತೀನಿ, ನೋಡ್ತಾ ಇರಿ. ಅಯ್ಯೋ, ಆಯ್ತು ಕಣಪ್ಪ ಸಿದ್ದಪ್ಪ, ಏನೋ ಒಂದು ಕೆಲಸವಾ ಮಾಡುವಂತೆ ನಡಿ. ಬಿರ್ಬಿರ್ನೇ ಗೊಬ್ಬರ ತಗೊಂಡೋಗಿ ಹಾಕೋಗಿ. ಈಟೊತ್ತು ಗಂಟೆ ಬಂದವ್ರೆ, ಈಗ ಅದೇನೋ ಜಾಬ್ ಆಗ್ತಾನಂತೆ ಈ ಸಿದ್ದಪ್ಪ ಇರುವೆ. ಅಯ್ಯೋ ಕುಮಾರಣ್ಣ, ನೀನು ಇದು ಯಾಕೆ ಹಿಂಗೆ ಬಿ ಪಿ ರೈಸ್ ಮಾಡ್ಕೊತಿದ್ದೀಯ ಅಂತೀನಿ. ಬೆಳಿಗ್ಗೆನೇ ಯಾಕೆ ಹಿಂಗೆ ಆಡ್ತಾ ಇದ್ದೀವಿ? ಸುಮ್ಮನಿರು. ಬಿರ್ಬಿರ್ನೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ, ಇವತ್ತು ಮುಗಿಸ್ಬಿಟ್ಟೆ ಹೋಗೋದು. ಎಲ್ಲ ಗುಣಿಗಳಿಗೂ ಒಂದು ಎರಡು ಬಕೆಟ್ ಹಾಕೋ ಬಂದ್ಬಿಡ್ತೀವಿ ಬಿರ್ಬಿರ್ನೇ. ನೀನು ತುಂಬ ಕೊಡು. ಸಿದ್ದಪ್ಪ ತಂದು ಕೊಡ್ತಾನೆ, ನಾನು ಅಲ್ಲೆಲ್ಲವ ಗುಣಿಗೆಲ್ಲ ಹಾಕ್ತೀನಿ ತೆಗಿ. ಆಯ್ತು ನಡೀರಪ್ಪ, ಆಯ್ತು ಕೆಲಸ ಶುರು ಮಾಡೋಣ, ನಡೀರಿ. ಅಲೋ, ಎಸ್ ಮೀ. ಕುಮಾರಣ್ಣ, ಕೆಂಪಣ್ಣ, ನಾನು ಇವತ್ತು ಏನು ತಿಂಡಿ ತಿಂದಂಗೆ ಬಂದಿದ್ದೀನಿ. ಅದಕ್ಕೆ ಜಾಸ್ತಿ ಕೆಲಸ ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ನೋಡಿ, ಏನೇನು ಕೆಲಸ ಕೊಡ್ತೀರಿ ಇವತ್ತು ಕೊಡಿ ನೋಡುವ. ಅಯ್ಯೋ ಸಿದ್ದಪ್ಪ, ನೀನು ಎಷ್ಟಾರು ಮಾಡು, ಒಟ್ಟಿನಲ್ಲಿ ಕೆಲಸ ಮಾಡು. ನಡಿ ನಡಿ. ನೀನು ತಿಂಡಿ ತಿಂದಿಲ್ಲ ಅಂದ್ರೂ ಅಮೃತ ಹಾಕೋ ಬಂದಿದ್ಯಾ ಅಂತ ಗೊತ್ತು ನನಗೆ ಕಣಂತೆ. ನಡಿ. ಕಣ್ಕೊಂಬರೋಣ, ಅದಿಲ್ದಂಗಿರ್ತದ. ಅದಕ್ಕೆ ಎಲ್ಲೋ ಹೊಂಟೋಗೋನಿ ಬೆಳಿಗ್ಗೆನೆಯ. ಅಯ್ಯೋ, ನಾನು ಬೇರೆ ಗೌಡ್ರು ಹೇಳಿದ್ರಲ್ಲ ಇನ್ನೇನು ಸಿದ್ದಪ್ಪನ ಕರ್ಕೊಬಾ ಅಂತವ. ಕರ್ಕೊಳ್ದಂಗೆ ಅದು ಹೆಂಗೆ ಹೋಗೋದು ಅಂತವ. ಅಯ್ಯೋ, ಕಾದು ಕಾದು ಸಾಕಾಯ್ತತೆಗಿ. ನಾನು 7 ಗಂಟೆಗೆ ರೆಡಿಯಾಗಿ ಹೋಗಿದ್ದವ್ರು ಮಂತವ. ಆಟೋದ್ ಗಂಟೆ ಕಾದು ಇವಾಗ ಅವ್ರ ಹೆಂಗಸರು ಬೇರೆ ಎಲ್ಲೋದ್ರು ಅಂದರೆ ಗೊತ್ತಿಲ್ಲ ಕಣ ನನಗೆ. ಅದು ಎಲ್ಲೋಯ್ತದೋ ಏನೋ ಅಂತವ, ಅವ್ರು ಬೇರೆ ಬೈತಾರೆ. ಅಯ್ಯೋ, ನಂಗಂತೂ ಸಾಕಾಗೋಯ್ತು ಕಣಪ್ಪ ಇವತ್ತಕ್ಕೆ ಬೆಳಿಗ್ಗೆನೆಯ. ಅಲ್ಲ ಸಿದಪ್ಪ, ಈಟೊತ್ನಲ್ಲಿ ಕುಡ್ಕೊ ಬಂದಿದ್ಯಲ್ಲ ನೀನು. ಕೆಲಸ ಮಾಡಕ್ ಆಗದೆ ನಿನ್ ಕೈಲಿ? ಅದ್ ಏನ್ ಬಕೆಟ್ ಎತ್ತಿಯೋ, ಏನ್ ಕತೆನೋ, ಗೊಬ್ಬರನೇ ಬೀಳಿಸ್ಕೊಂಡು ನೀನೇ ಬಿದೋಗಿಯೋ, ಏನ್ ಮಾಡ್ತೀವಪ್ಪ? ಏ ಕುಮಾರಣ್ಣ, ನೀನ್ ನೋಡ್ತಾ ಇರು ನಾನು ಹೆಂಗೆ ಎತ್ತೀನಿ ಅಂತವ. ನೀನೇ ದಂಗಾಗಿ ಹೋಗ್ಬೇಕು. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನೋಡ್ತಿರು. ಸರಿ ಕಣ, ಆಯ್ತು ಬಿಡ್ರಪ್ಪ, ನಡೀರಪ್ಪ ಮಾಡೋಣ ಕೆಲಸವಾ. ಸುಮ್ಕೆ ಮಾತಾಡ್ಕೊಂಡು ನಿಂತಿದ್ರೆ ಟೈಮ್ ಎಲ್ಲ ವೇಸ್ಟ್ ಆಯ್ತದೆ. ಆಮೇಲೆ ಗೌಡ್ರು ಬಂದು ಬೈತಾರೆ, ಏನು ಮಾಡ್ತಿದ್ರಲ್ಲ ಇಷ್ಟೊತ್ತು ಗಂಟವ ಅಂತ. ಅಲ್ಲೊಂದು ಬಕೆಟ್ ತುಂಬಿಟ್ಟಿವ್ನಿ. ಸಿದ್ದಪ್ಪ ತಗೊಂಡೋಗಿ ಕೊಡು. ಕೆಂಪಟ, ನೀನೊಂದು ತಗೊಂಡೋಗು. ತಲೆ ಮೇಲೆ ಎತ್ಕೊಂಡು ಇನ್ನೊಂದು ತುಂಬ್ಕೊಡ್ತೀನಿ. ಸಿದ್ದಪ್ಪ ತಂದು ಕೊಡ್ತದೆ. ಒಂದೊಂದೇ ಗುಣಿಗೆ ಹಾಕು. ಎರಡೆರಡು ಹಾಕು ಒಂದೊಂದು ಗುಣಿಗೆ. ಉಂಕಂಡು ಸರಿ ಕಣ, ಎರಡೆರಡು ಹಾಕ್ತೀನಿ ತಗೋ ಒಂದೊಂದು ಗುಣಿಗೆ. ಎರಡೆರಡಾದ್ರೂ ಬೇಕಾಯ್ತದೆ. ಅದೇನಿಲ್ಲ ಅಂದರೆ ಸರಿ ಕೂರಕ್ಕಿಲ್ಲ, ಏನಿಲ್ಲ. ಗುಣಿಗೆ ಒಂಚೂರು ಹಾಕ್ಬಿಟ್ಟು ಹಂಗೆ ಯಾಕೆ ಎದುರ್ತಿರ್ತೀನಿ. ಆಟೋತಿಗೆ ಕಳ್ಸೋನ್ನ. ಸರಿ ಕಣ, ಬರನೇ. ಅಯ್ಯೋ, ಇನ್ನೂ ಏನು ಕಣಿ ಕೇಳ್ತಿದ್ಯಣ? ನಡಿಯೋಣ, ಟೇಮಾತು, ಬೇಗ ಬೇಗ ಮಾಡೋಣ. ಸಿದಪ್ಪ, ಈಗ ಬಿರ್ನಿ ಹೋಗಿ ಒಂದಿಟ್ಟು ಕೊಟ್ಬಿಟ್ಟು ಬಾ ತಗೋ. ಒಂದೊಂದು ಬಕೆಟ್ ಕೊಡ್ತೀನಿ. ತುಂಬ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬಾ. ಅಣ್ಣ, ಒಂದೊಂದು ಬಕೆಟ್ ಏನು ಕೊಡ್ತೀಯಣ್ಣ? ಎರಡು ಕೊಡೋಣ. ಎರಡು ಕೈಲಿ ಒಂದೊಂದು ಇಟ್ಕೊಂಡು ಹೋಗ್ತೀನಿ ನಾನು ಸ್ಟ್ರಾಂಗ್ ಆಗಿವ್ನಿ ಕಣ. ನೀನೇನಣ್ಣ ಹಿಂಗಾಡ್ತೀಯಾ? ಅಯ್ಯೋ ಯಪ್ಪ ಸಿದಪ್ಪ, ನೀನು ಸ್ಟ್ರಾಂಗ್ ಆಗಿರೋದಾ ನಾನು ನೋಡಿದ್ದೀನಿ. ಸ್ಟ್ರಾಂಗ್ ಆಗಿ ಹಾಕೋ ಬಂದಿದ್ಯಲ್ಲ, ಅದಕ್ಕೆ ಸ್ಟ್ರಾಂಗ್ ಆಗಿದ್ಯಾ? ನಡಿ ಒಂದೊಂದು ಬಕೆಟ್ ಹಾಕೋಬಾ. ಎಲ್ಲಿ ತಾಲ್ಗಿಲ್ ಸುತ್ಕೊ ಬೀಳ್ದೋರ್ತೀಯ ಅಂತವ. ನನ್ನ ಚಿಂತೆ ನನಗೆ, ನೀನು ನೋಡಿ ಹೆಂಗೆ ಆಡ್ತೀಯ ಅಂತವ. ಓಕೆ ಅಣ್ಣ, ಐ ಅಂಡರ್ಸ್ಟುಡ್. ಓಕೆ, ಒಂದೇ ಬಕೆಟ್ ಕೊಡೋಣ ಈಗ ಸದ್ಯಕ್ಕೆ. ಹುಷಾರು ಕಣಪ್ಪ ಸಿದ್ದಪ್ಪ, ಹುಷಾರು. ಅಲ್ಲೇ ಪಕ್ಕದ ಪಟ್ಟಿಲಿ ಹಾಕ್ತಾವ್ ನೋಡಲಿ. ಕೆಂಪಣ್ಣ ಅಲ್ಲೇ ಹಾಕ್ತಾವನೆ, ಅಲ್ಲೇ ಹಾಕ್ಬಿಟ್ಟು ಬಾ. ಇನ್ನೊಂದು ತುಂಬಿಟ್ಟಿರ್ತೀನಿ, ಬರೋಷ್ಟಲ್ಲಿ ಹೋಗು. ಓಕೆ ಅಣ್ಣ, ಓಕೆ. ಇದ್ಯಾಕಪ್ಪ ಒಂದೇ ಒಂದು ಬಕೆಟ್ ಎತ್ಕೊಂಡೆ ತಲೆ ಸುತ್ತದಂಗೆ ಆಯ್ತೈತಲ್ಲ. ಎಣ್ಣೆ ಎಲ್ಲ ಹೊಡ್ಕೊಂಡ್ ಬರಬಾರ್ದು, ಅದಕ್ಕೆ ಹೇಳೋದು. ಕೆಲ್ಸಕ್ಕೆ ಮಾತ್ರವ ಎಣ್ಣೆ ಹೊಡ್ಕೊಂಡ್ ಬರಬಾರ್ದು. ಯಾಕೋ ನನಗೆ ನಿಂತ್ಕೊಂಡಂಗೆ ಆಯ್ತಲ್ವಲ್ಲ, ತಲೆ ಎಲ್ಲವ ಸುತ್ತೈತೆ. ಆಮೇಲೆ ಕುಮಾರಣ್ಣಂಗೆ ಹೇಳಿದ್ರೆ ಅದಕ್ಕೆ ಬೇರೆ ಬೈತದೆ. ಹೆಂಗೋ ತಲೆ ಸುತ್ಕೊಂಡು ಕೊನೆಗೂ ಕೆಂಪಣ್ಣನ ಹತ್ರ ಬಂದ್ಬಿಟ್ಟೆ ಸದ್ಯ. ಅಲ್ಲೇ ಎಲ್ಲಾನು ಮಧ್ಯದಲ್ಲಿ ಬಿದ್ದೋಗ್ತೀನಿ ಅನಿಸ್ತಿತ್ತಲ್ಲಪ್ಪ. ಇನ್ನು ಸಂಜೆ ಗಂಟೆ ಹೆಂಗೆ ಕೆಲಸ ಮಾಡೋಣ ನಾನು? ಏನು ಮಾಡೋದು ಗೊತ್ತಾಗ್ತಿಲ್ಲ. ಕನ್ನಡಕ ಹಾಕೊಂಡಿರೋದಕ್ಕೆ ಇವ್ರಿಗೆ ಯಾರಿಗೂ ಗೊತ್ತು ಆಯ್ತಲ್ಲ ನಾನು ಜಾಸ್ತಿ ಕುಡ್ದಿದ್ದೀನಿ ಅಂತ. 1 ಕ್ವಾರ್ಟರ್ ಕುಡ್ದಿದ್ದೀನಿ ಅಂದ್ಕೊಂಡವ್ರೆ. ಇವ್ರು 4 ಕುಡ್ದಿದ್ದೀನಿ ಅಂತ ಗೊತ್ತಾದರೆ ಓಡಿಸೇ ಬಿಡ್ತಾರೆ ನನ್ನ. ಆಮೇಲೆ ನನ್ನ ಎಂಡ್ರು ಮನೆಯಿಂದ ಓಡಿಸ್ತಾಳೆ.
ಏ ತೆಂಗಿನ ಮರ ಅಲ್ವೇ, ಗೊಬ್ಬರ ಏನು ಸಾಲ್ತದೆ. ಒಂದೊಂದು ಬಕೆಟ್ ಹಾಕೊಂಡು ಹೋಗೋಣ. ಗೌಡ್ರಿಗೇನು ಗೊತ್ತೈತದೆ, ರೈತರ ಕೆಲಸ ಗೌಡ್ರಿಗೇನು ಗೊತ್ತು ಅಂತವ. ಎರಡೆರಡು ಹಾಕ್ರಲ್ಲ ಅಂತ ಹೇಳೈತೆ, ಅವ್ರಿಗೇನು ಗೊತ್ತಾಗಕ್ಕಿಲ್ಲ. ಒಂದೊಂದು ಹಾಕೊಂಡು ಹೋಗಮ್ಮ. ಕುಮಾರನಿಗೂ ಹೇಳ ಮಾತಾಗಿ ಒಂದೊಂದು ಹಾಕೊಂಡು ಹೋಗೋಣ ಕಣೋಣ. ಯಾಕೆ ಸುಮ್ಮನೆ ಎರಡೆರಡು ಬಕೆಟು, ಇನ್ನೂ ಅಡಿಕೆ ತೋಟ ಗಿಟ್ಕೆ ತೋಟ ಇದ್ದಿದ್ರೆ ಎರಡೆರಡು ಹಾಕಮ್ಮ ಅಂತ ಹೇಳುಮ್ಮ. ಸುಮ್ಕೆ ಯಾಕೆ ಇದಕ್ಕೆ. ಹೆಂಗಿದ್ರು ತೆಂಗಿನ ಮರಗಳು ಬೆಳ್ಕೊಂಡವೆ, ಫಲನೂ ಕೊಡ್ತಾವೆ. ಏನೋ ವರ್ಷಕ್ಕೊಂದ್ಕಿತ ಗೊಬ್ಬರ ಹಾಕ್ಬೇಕಲ್ಲ ಅಂತ ಹಾಕದಾಟೆಯ. ಈ ಗೌಡ್ರಿಗೆ ಏನು ಗೊತ್ತಾಗಕ್ಕಿಲ್ಲ. ಎರಡೆರಡು ಹಾಕ್ರಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ದುಡ್ಡು ಇರ್ತದಲ್ಲ ಹೆಚ್ಚಿಗೆ, ಇನ್ನೇನು ಮಾಡೋರು, ಹೆಂಗಾರು ಖರ್ಚು ಮಾಡುವ ಅಂತ ಕಾಯ್ತಿರ್ತಾರ ತೆಗಿ. ಅಲ್ಲ, ಈ ಸಿದ್ದಪ್ಪ ಆಗ್ಲೇನೆ ಬತ್ತೀನಿ ಅಂತ ಹೇಳ್ದವನು ಅಲ್ಲಿಂದ ಈ ಪಟ್ಟಿಗೆ ತಗೊಬರಕ್ಕೆ ಏಟೊತ್ತೈತೈತಿ ಇವ್ನಿಗೆ. ಒಂದು ಪಟ್ಟಿಯಿಂದ ಒಂದು ಪಟ್ಟಿ ದಾಟ್ಕೊಬರಕ್ಕೆ ಒಂದು ಲೋಕನೀಯ ದಾಟ್ಕೊ ಬಂದಂಗೆ ಆಡ್ತಾವನೋ ಏನೋ ಇವನು. ಬರ್ಲೇ ಇಲ್ವಲ್ಲ ಇವ ಅಣ್ಣ. ಕೆಂಪಣ್ಣ ತಗೊಬಂದಿದ್ದೀನಿ ನೋಡೋಣ. ಅದ್ಯಾಕಣ ಹಂಗೆ ಬೈಕಂಡು ನಿಂತಿದ್ಯಾ? ನಾನು ತಂದಿಲ್ಲ ಅಂತ ಆಟೋದ್ಗಿಂತವ. ತಗೋ ಉಯ್ಕಂಡು ಕೊಡಿಲಿ ಬಕೆಟ. ವಾ ಸಿದ್ದಪ್ಪ, ನೀನು ಇವತ್ತೇ ತಗೊಬರಕ್ದಿಲ್ಲ ಅಂತ ಅನ್ಕೊಂಡೆ ಕಣಪ್ಪ ನಾನು. ಈಟೊತ್ತು ಗಂಟೆ ಮಾಡ್ದಲ್ಲ, ಏನು ಇವತ್ತು ಈತನೇ ತಗೊಬಂದನು ಏನು ಇವನು ಅಂತ ಅಂದ್ಕೊಂಡೆ. ಅಲ್ಲಿ ಇಳಿಸ್ಬಿಟ್ಟು ಹೋಗು. ಬಿರ್ನೆ ಹೋಗಿ ಇನ್ನೊಂದು 4 ಬಕೆಟ್ ತಗೊಬ ಹೋಗು. ಈ ಪಟ್ಟಿ ಮುಗಿಸ್ಬಿಟ್ಟು ಬಿರ್ಬಿರ್ನೆ ಹೋಗು ಮಾತಾಗಿ. ಒಂದೊಂದು ಗಿಡಕ್ಕೆ ಒಂದೊಂದೇ ಬಕೆಟ್ ಹಾಕ್ತಾ ಇದೀನಿ. ಗೌಡ್ರಿಗೇನು ಗೊತ್ತಾಯ್ತದೆ ಎರಡೆರಡು ಹಾಕ್ರಿ ಅಂತ ಹೇಳೈತೆ. ಸುಮ್ಕಿನ್ ಯಾಕೆ ತೆಂಗಿನ ಮರಕ್ಕೆ ಯಾಕೆ ಅಷ್ಟೊಂದು ಗೊಬ್ಬರ? ಅಡಿಕೆ ಮರ ಇದ್ರೆ ಜಾಸ್ತಿ ಬೇಕಾಯ್ತದ ಗೊಬ್ಬರ, ಇದಕ್ಕೇನು ಬೇಕಾಗಿಲ್ಲ. ನಡಿಯತ್ತಾಗಿ ಬಿರ್ಬಿರ್ನ ಹಾಕ್ಬಿಟ್ಟು ಮುಂದಿನ ಪಟ್ಟಿಗೆ ಹೋಗೋಣ. ಸರಿ ಕಣ, ಆಯ್ತು. ನಾನು ಇವಾಗ ಹಾಕ್ಬಿಟ್ಟು ಹೋಯ್ತಾ ಇವ್ನಿ. ನೆಕ್ಸ್ಟ್ ಬಕೆಟ್ ತರ ಅಷ್ಟರಲ್ಲಿ ಇದೆಲ್ಲ ಖಾಲಿ ಮಾಡಿರ್ಬೇಕಣ. ಹ್ಞೂ ಕಣ್ಸಿದಪ್ಪ, ಆಯ್ತು ಹೋಗಪ್ಪ. ಬಿರ್ಬಿರ್ನಿ ಹೋಗು. ವಾ ಕೆಂಪಣ್ಣ, ಇನ್ನೂ ಈ ಪಟ್ಟಿನೇ ಮುಗಿಸಿಲ್ವಲ್ಲ ನೀವು? ಏಟೋದಂಗೆ ಬಂದ್ರಿ ಕೆಲ್ಸಕ್ಕೆ? ಗೌಡ್ರೆ ಆಗ್ಲೇನೆ ಬಂದುಕೊಂಡು ಗೌಡ್ರೆ 9 ಗಂಟೆಗೆ ಬಂದೆ. ನೀವು ಬೇರೆ ಸಿದ್ದಪ್ಪನ ಜೊತೆ ಕರ್ಕಬಾ ಅಂತ ಹೇಳ್ಬಿಟ್ಟಿದ್ರಾ? ಅವ್ನು ಬೇರೆ ಅದು ಎಲ್ಲೋ ಕುಡಿಯಕ್ಕೆ ಹೋಗಿದ್ನೋ, ಅದು ಎಲ್ಲೋಗಿದ್ನೋ ಗೊತ್ತಿಲ್ಲ. ಬೆಳಿಗ್ಗೆನೇ 7 ಗಂಟೆಗೆ ಹೋಗಿದ್ದೀನಿ ಅವ್ರ ಮನೆತವ. ಆದ್ರೂ ಅವ್ನು ಸಿಕ್ಕಿದೆಯಾ 9 ಗಂಟೆಗೆ ಆಯ್ತು. ಅವ್ರ ಹೆಂಡ್ರನ್ ಕೇಳಿದ್ರೆ ಎಲ್ಲೋಗೋರು ಏನೋ ಗೊತ್ತಿಲ್ಲ ಅಂತಂದ್ಲು. ಅವನು ಹುಡ್ಕೊಂಡು ಅಲ್ಲಿ ಬಾರ್ತವ್ ಬೇರೆ ಹೋಗಿದ್ದೆ, ಅಲ್ಲೂ ಸಿಗ್ಲಿಲ್ಲ. ಆಮೇಲೆ ಮನೆ ತಾವ್ ಬಂದಾಗ ಮತ್ತೆ ಸಿಕ್ದ. ಕರ್ಕ ಬರೋಷ್ಟರಲ್ಲಿ 9 ಗಂಟೆನೇ ಆಗೋಯ್ತು ಕಣ್ಗೌಡ್ರೆ. ವಾ ಥೋ, ಈ ಸಿದ್ದಪ್ಪಂಗೆ ಹೇಳಿದೆ ಎಲ್ಲ. ನಾನು ಎಂತ ಕೆಲಸ ಮಾಡಿದೆ ನಾನು? ಅವ್ನಿಗೆ ಹೇಳಲೇಬಾರ್ದಾಗಿತ್ತ ತೆಗಿ. ಬೇರೆ ಯಾರು ಕೂಲಿ ಅವ್ರಿಗೆ ಹೇಳಿದಿದ್ರೆ ಬೇಗ ಆದ್ರೂ ಆಗಿರೋದು ಕೆಲಸವ. ಇನ್ನೇನು ಈ ಪಟ್ಟಿ ಮುಗಿಯಕ್ಕೆ ಬಂತೇನೋ? ಮುಗ್ಕಂಡ್ಕೊಳ್ರೆ ಇನ್ನೊಂದು ಈಟೈತೆ ಅಷ್ಟೇ. ಇನ್ನೇನು ಇದನ್ನು ಮುಗಿಸ್ಬಿಟ್ರೆ ಆಗೋಯ್ತದೆ. ಸುಮ್ಕಿರಿ, ಬಿರ್ನಿಯ ಮುಗಿಸ್ತೀವಿ. 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತೀವತ್ತೆಗೆ ಎಲ್ಲ ಕಡೆಗೂ ಹಾಕಿ. ಸರಿ ಕಣಪ್ಪ. ಅಯ್ಯೋ ನಾನು ಇನ್ನೇನು ಗೊಬ್ಬರ ಹಾಕ್ಸೋದು ವರ್ಷಕ್ಕೊಂದ್ಸರಿ ಅಲ್ವೇ? ಚಂದಾಗ ಹಾಕಿ ನೀಟಾಗಿ ಗುಣಿ ಮಾಡಿ ಹಾಕು. ಅಯ್ಯೋ ಸಿದ್ದಪ್ಪನ ಕಾಯ್ಕೊಬೇಡ. ನೀನೇ ಎಲ್ಲ ನೀಟಾಗಿ ಗುಣಿ ಮಾಡಿ ಹಾಕಪ್ಪ ಒಂಚೂರು. ಉಂಕಂಡ್ ನೋಡ್ರಿ, ನಾನೇ ಹಾಕ್ತಾ ಇದೀನಿ. ಸಿದ್ದಪ್ಪ ತಂದು ಕೊಡ್ತಾವನೆ. ಇನ್ನೇನು ಕುಮಾರನಿ ಎಲ್ಲವ ಬಕೆಟ್ಗೆ ಹಾಕಿ ಕೊಡ್ತಾವನೆ. ಅವ್ನು ಸಿದ್ದಪ್ಪ ತಂದು ಕೊಡ್ತಾವನೆ. ನಾನು ಇಲ್ಲೇ ಗುಣಿ ಮಾಡಿ ಹಾಕ್ತಾ ಇದೀನಿ. ಸರಿ, ಒಳ್ಳೇದಾಯ್ತು ಬಿಡಿಯತೆಗಿ. ಇನ್ನೇನು ಊಟ ತಂದಿದ್ದೀನಿ. ಏನು ಊಟ ಮಾಡಿರೋ, ಏನು ಕೆಲಸ ಮುಗಿಸ್ ಮಾಡಿರೋ? ಇಲ್ಕಂಡ್ಕೊಡ್ರಿ, ಊಟ ಬಿರ್ನಿಯೇ ಮಾಡ್ಕೊಬಿಡ್ತೀವಿ. ಸಿದ್ದಪ್ಪ ಬೇರೆ ಪಾಪ ಬೆಳಿಗ್ಗೆ ತಿಂದಿಲ್ಲ ಏನಿಲ್ಲ. ಅದೇನು ಎಂಡೆ ಹೊಡೆದವನೋ ಏನೋ ಗೊತ್ತಿಲ್ಲ. ಒಂಚೂರು ಹೊಡೆದವನೇ, ಆದ್ರೂ ಕೆಲಸ ಮಾಡ್ತಾವನ್ ಪರವಾಗಿಲ್ಲ ಪಾಪ. ಅದೇ ತಿಂದಿಲ್ಲ ಅವ್ನು ಬೇರೆಯಾ, ಅದಕ್ಕೆ ತೆಗಿ ಊಟ ಮಾಡ್ಕೊಬಿಡ್ತೀವಿ ಬಿರ್ನಿ. ಸರಿ ಕಣ್ರಪ್ಪ, ಆಯ್ತು. ಹಂಗಾರೆ ಊಟ ಮಾಡ್ಕೊಳ್ಳಿ. ಕರಿಯಲಿ ಆ ಕುಮಾರಣ್ಣನೂ ಸಿದ್ದಪ್ಪನು ಕರಿ. ಊಟ ಮಾಡ್ಕೊಂಡು ಉಣ್ಕಂಡೆ ಆಮೇಲೆ ಕೆಲಸ ಶುರು ಮಾಡಿ. ಸಿದ್ದಪ್ಪ, ಸಿದ್ದಪ್ಪ ಬಾ ಬಿರ್ನೆ ಬಾಯ್ಲಿ. ಉಣ್ಣಕ್ ತಂದವ್ರೆ ಗೌಡ್ರು. ಉಣ್ಕೊಂಡು ಆಮ್ಯಾಗ ಶುರು ಮಾಡು. ಬಾಯ್ಲಿ. ಹಂಗೆ ಕುಮಾರಣ್ಣನು ಕರ್ಕಬಾ ಜೊತೆಗೆ. ವಾ ಗೌಡ್ರೆ, ಹವರ್ ಯು ಗೌಡ್ರೆ? ಏನು ಈ ಬಿರ್ನೆ ಊಟ ತಂದ್ಬಿಟ್ಟಿದ್ದೀರಾ ಗೌಡ್ರೆ ಇವತ್ತು? ಲೇ ಸಿದ್ದಪ್ಪ, ನೀನು ಹಿಂಗಿಸೋ ನಂಗೇನು ಅರ್ಥ ಆಗಕ್ಕಿಲ್ಲ ಕಣಪ್ಪ. ನಾನು ಏನ್ರು ಬಿರ್ನೆಯ ಮಾಡ್ಕೊಟ್ಲು ತೆಗಿ. ಬೆಳಿಗ್ಗೆನೆ ಬಂದು ಕೆಲಸ ಮಾಡ್ತಿರ್ತಾರೆ ಕಣ್ರಿ. ಉಣ್ಣಕ್ಕೆ ತಗೊಂಡೋಗ್ರಿ ಅಂತವ ಮಾಡ್ಕೊಟ್ಲು. ಉಣ್ಕೊಬಿಡಿ ಬನ್ನಿ ಅಂತಗಿ. ಕುಮಾರಣ್ಣ, ನೀನು ಬಾತಾಗಿ ಉಣ್ಕೊಬಿಡಿ ಎಲ್ಲರೂ. ಆಮೇಲೆ ಇನ್ನೊಂದ್ಸಿತ ಹಾಕೋರಂತೆ ಗೊಬ್ಬರವ. ಸಂಜೆ ಅಷ್ಟಲ್ಲಿ ಮುಗಿಸೋದಂತೆ. ಉಣ್ಕೊಳ್ಳಿ ಬಿರ್ಬಿರ್ನಿ. ಗೌಡ್ರೆ, ನೀವ್ ಯಾಕೆ ಈಟೊತ್ತಿಗೆ ಊಟ ತರಕ್ ಹೋದ್ರಿ? ಈಗ ತಾನೇ ಶುರು ಮಾಡಿದೀವಿ. ಈ ಕೆಂಪಣ್ಣನೂ ಸಿದ್ದಪ್ಪನೂ ಬಂದಿದ್ದೆ, ಈಗ ಬಂದವ್ರೆ. 9 ಗಂಟೆಗೆ ಬಂದಿದ್ದು, ನೀವು 12 ಗಂಟೆ ಹೆಂಗೆ ತಂದ್ಬಿಟ್ಟಿದ್ದೀರಾ ಆಗ್ಲೇ ಊಟನ? ಇನ್ನು ಉಣ್ಣ ಕೂತ್ಕೊಂಡ್ರಿ ಇವ್ರು 1 ಗಂಟೆ ಮಾಡ್ತಾರೆ. ಇನ್ ಕೆಲಸ ಎಲ್ಲಿ ಮಾಡೋರು ಅಂತವ? ಥೋ ಕುಮಾರಣ್ಣ, ಏನಾಗಕ್ಕಿಲ್ಲ ಸುಮ್ನಿರು. ಸಿದ್ದಪ್ಪ ಬೇರೆ ಬೆಳಿಗ್ಗೆನೇ ತಿಂಡಿ ತಿಂದಿರುವಂತೆ ತಲೆಗಿಲ್ ಸುತ್ಕೊಂಡ್ ಬಿದ್ದು ಏನಾರು ಮಾಡ್ಕೊಂಡ್ರೆ ಏನ್ ಮಾಡೋಣ ನೀವು? ಮೊದಲು ಉಣ್ಕಳಿ ಸುಮ್ಕಿರು. ಕೆಂಪಣ್ಣಗೂ ಬೇರೆ ಶುಗರ್ ಬೇರೆ ಐತಿ. ಅವನ ಕೈಲೂ ಆಗಕ್ಕಿಲ್ಲ. ಉಣ್ಕೊಂಡ್ರೆ ಚೆನ್ನಾಗಿ ಮಾಡ್ತಾನೆ ಕೆಲ್ಸವಾ. ಸುಮ್ಕಿರು ಉಣ್ಕಳಿ ಎಲ್ಲರೂ. ಹೇಳ್ದಷ್ಟು ಕೇಳತ್ತಗಿ. ಆಮೇಲೆ ಗೌಡ್ರೆ, ನಾನು ಸ್ಪೆಷಲ್ ಆಗಿ ಅಕ್ಕಂಗೆ ಅದು ಇದು ಮಾಡಕ್ಕೆ ಹೇಳಿದ್ದೆ. ಏನ್ ಮಾಡಿದ್ರು? ಚಿಕನ್ ಕಬಾಬುವೆ ಒಂದಿಟ್ಟು ಸಾಂಬಾರ್ ಗಿಂಬರ್ ಏನಾರು ಮಾಡ್ಕೊಟ್ ಕಳ್ಸಕ್ಕ ಅಂತ ಹೇಳಿದ್ದೆ. ಏನ್ ಅಡ್ಗೆ ಮಾಡೋರೆ?
ಲೇ ಸಿದ್ದಪ್ಪ, ನೀನು ಬಿಡ್ಲ, ನೀನು ಬರೀ ಬಾಯಿ ರುಚಿಯೇ ಕೇಳ್ತೀಯಾ? ಹಂಗೆ ತಾನೇ ಹೇಳಿದ್ಲು ಗೌರಿ. ಅಯ್ಯೋ ಸಿದ್ದಪ್ಪ ಅವರು ಹೇಳ್ಬಿಟ್ಟು ಹೋಗೋರು ಕಣ್ರಿ, ಚಿಕನ್ ಕಬಾಬು ಅದು ಇದು ಮಾಡಿ ಅಂತವ ಹೇಳ್ಬಿಟ್ಟು ಹೋಗೈತೆ ಸಿದ್ದಪ್ಪಣ್ಣ, ಏನು ಮಾಡೋದು ಅಂತ ಅಂದ್ಲು. ನಾನೇ ಬೈದು ಇವತ್ತು ಸೋಮವಾರ ಬೇರೆ ಅಲ್ವೇ, ಇನ್ನೆಲ್ಲಿಂದ ನಾನ್ ವೆಜ್ ಮಾಡಾನೆ, ಅದಕ್ಕೆ ಏನಾದ್ರು ತರಕಾರಿ ಗಿರ್ಕಾರಿ ಸಾಂಬಾರು ಮಾಡಿ ಅಂತವ ಬೈದ್ಬಿಟ್ಟು ಬಂದೀನಿ. ಆದ್ರೂ ಬೈಕತ್ತೀರಾ ಅಂದ್ಬಿಟ್ಟು ವಡೆನೋ ಬೋಂಡಿನೋ ಏನೋ ಮಾಡ್ತೀನಿ ಅಂತ ಅಂತಿದ್ಲು. ಅದು ಏನು ಮಾಡಲ್ಲ ಕಾಣೆ ಕಣಪ್ಪ, ನನಗೆ ಗೊತ್ತಿಲ್ಲ, ನಾನೇನು ಓಪನ್ ಮಾಡಿ ನೋಡಿಲ್ವಲ್ಲ. ಏನೋ ಮಾಡಿರ್ತಲ್ಲ, ಬನ್ನಿ ತಿನ್ಕೊಬಿಡಿ ಒಂದಿಟ. ಗೌಡ್ರೆ ನೀವು ಮಿಸ್ಟೇಕ್ ಮಾಡ್ಬಿಟ್ರಿ ಗೌಡ್ರೆ. ನಾನು ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರೋದೇ ಯಾವ ತುಂಡು ಗುಂಡು ಎಲ್ಲ ಸಿಗ್ತದೆ ಅಂತವ ನೋಡಿದ್ರಿ, ಇವತ್ತು ಸೋಮವಾರ ಅಂತ ನೀವು ತುಂಡನ್ನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದೀರಲ್ಲ. ಹೋಗಿ ಗೌಡ್ರೆ, ನಂಗೆ ಕಬಾಬ್ ಇಲ್ದಂಗೆ ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಕಣಪ್ಪ. ಲೇ ಸಿದ್ದಪ್ಪ, ಕಬಾಬ್ ಇಲ್ದಂಗೆ ಕೆಲಸ ಮಾಡೋಕ್ಕಾಗಲ್ವೋ? ಎಣ್ಣೆ ಒಳಕ್ಕೆ ಹೋಗಲ್ವೋ? ಬೆಳಿಗ್ಗೆ ನೀ ಎಣ್ಣೆ ಹೊಡ್ಕೊ ಬಂದಿದ್ದಿ, ಇನ್ನೂ ಗುಂಡು ಅಂತ ಕೇಳ್ತಾ ಇದ್ದೀನಿ ನೋಡಿ ನೀನು. ಸಂಜೆ ಅಷ್ಟರಲ್ಲಿ ಎಲ್ಲ ನೀಟಾಗಿ ಕೆಲಸ ಮಾಡು, ಆಮೇಲೆ ಒಂದೀಟು ಏನಾದ್ರು ಕೊಡ್ತೀನಿ, ತಿನ್ಕೊಳ್ಳೋದನ್ನ ತಗೋ. ಆದ್ರೂ ಗೌಡ್ರೆ, ಅಕ್ಕನ ಕೈ ರುಚಿ ಬರೋಕಿಲ್ಲ ಕಣ್ಗೌಡ್ರೆ. ನೀವೇನು ಗೌಡ್ರೆ ಹಿಂಗೆ ಮಾಡ್ತೀರಿ? ಕಬಾಬ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿವ್ನಿ, ನೀವು ಹೋಗಿ ಗೌಡ್ರೆ. ಸಿದ್ದಪ್ಪ, ಅದು ಯಾಕಂಗಾಡಿ ಇವತ್ತು ಸೋಮವಾರ ನಾವು ಯಾರು ತಿನ್ನಕ್ಕಿಲ್ಲ ಕಣಂತೆ. ನೀನು ಒಬ್ಬನೇ ಸಂಜೆಗೆ ಹೋಗಿ ಅಲ್ಲೇ ಬಾರ್ ಪಕ್ಕದಲ್ಲಿ ಕಬಾಬ್ ಎಲ್ಲ ಹಾಕ್ತಿರ್ತಾರಲ್ಲ, ಅಲ್ಲೇ ಕಬಾಬ್ ತಿನ್ನುವಂತೆ ಸುಮ್ಕಿರಿ ಈಗ. ಅದು ಯಾಕಂಗೆ ಗೌಡ್ರು ಗೋಳಿ ಕತ್ತಿದ್ದೀನಿ ನೀನು? ಅದೇ ಮತ್ತೆ ಸುಮ್ಕಿರ್ಸಿದಪ್ಪ. ಇನ್ನೊಂದ್ಕಿತವ ಗೌರಕ್ಕಂಗೆ ಹೇಳಿದ್ರೆ ಮಾಡ್ಕೊಡ್ತದೆ. ಅದು ಯಾವ್ದು ಬೇಕು, ಕಬಾಬ್ ಬೇಕು, ಏನ್ ಬೇಕು ಮಾಡಿಸ್ಕೊಂಡು ತಿನ್ನುವಂತೆ. ನಿನ್ಗೇನು ಕಡಿಮೆ ಮಾಡಿದ್ದಾರೆ ಗೌಡ್ರು? ಯಾವಾಗ ಹೋದ್ರೂ ನಾನ್ ವೆಜ್ ಅದು ಇದು ಮಾಡ್ಕೊಡ್ ಕಳ್ಸೋಕಿಲ್ವೇ ನಿನ್ಗೆ? ಅಂತದ್ರಾಗ ಇವತ್ತು ಯಾಕೆ ಹಿಂಗೆ ಆಡ್ತಾ ಇದೀನಿ ನೀನು? ರಾತ್ರಿ ಸಿಕ್ಕೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇಲ್ವೇ? ಅಲ್ಲೇ ಏನಾದ್ರು ತಿನ್ಕೊಳ್ಳುವಂತೆ ಸುಮ್ಕಿರು. ನಾವ್ ಯಾರು ತಿನ್ನಕ್ಕಿಲ್ಲ, ಸೋಮವಾರ ಬೇರೆ ಇವತ್ತು. ಓಹೋ, ಆಯ್ತು ಬಿಡ್ರಪ್ಪ, ಎಲ್ಲ ಒಟ್ಟಾಗಿ ಸೇರ್ಕೊಂಡು ನನಗೆ ಬೈತಾ ಇದ್ದೀರಿ. ಆಯ್ತು ಬಿಡಿ, ಇವತ್ತು ತುಂಡು ಕ್ಯಾನ್ಸಲ್, ಗುಂಡು ಮಾತ್ರ ಸಾಕು ನನಗೆ. ಗೌಡ್ರೆ ಆಯಿತು, ಸಂಜೆಗೆ ನೋಡೋಣಂತೆ. ಇವಾಗ ಕೊಡ್ರಿ ಅತ್ತಗಿ, ಊಟ ಮಾಡ್ಕೊತೀವಿ. ಅದು ಏನೇನೈತೆ ಅದೇನು ಮಾಡ್ಕೊಟ್ಟು ಕಳ್ಸಿತ್ತು ಗೌರಕ್ಕೆ ನೋಡೋಣ ಕೊಡಿ. ಹ್ಞೂ ಕಣ್ರಲ್ಲ, ಎಲ್ಲವಾ ಉಣ್ಣ ಕೂತ್ಕೊಳ್ಳಿ. ಹೋಗಿ ಕೈ ತೊಳ್ಕೊ ಬಂದ್ಬಿಡಿ. ಅಲ್ಲೇ ಚಾನಲ್ನಾಗ ನೀರು ಬಿಟ್ಟವ್ರು ನೋಡಿ, ಅಲ್ಲೇ ಕೈಕಾಲು ಮುಖ ತೊಳ್ಕೊ ಬನ್ನಿ. ಉಣ್ಣಕ್ಕೆ ಹಾಕ್ತೀನಿ ನಾನೇ, ಅತ್ತಗೆ ಹಾಕೊಡ್ತೀನಿ. ಎಲ್ಲ ತಿನ್ಕೊಂಡು ಮತ್ತೆ ಶುರು ಮಾಡಿರೋಂಥ ಕೆಲಸ ಎಲ್ಲನೂ. ಆಮೇಲೆ ಉಣ್ಣಕ್ಕೆ ಬಿತ್ತು, ಹೊಟ್ಟಿಗೆ ಬಿತ್ತು ಅಂತವಾ ಅದು ಇದು ಜಂಬ ಹೊಡ್ಕೊಂಡು ಕುತ್ಕೋಬಾರ್ದು. ಬಿರ್ಬಿರ್ನಿ ಕೆಲಸ ಮುಗಿಸ್ಬೇಕು. ಸಂಜೆ ಅಷ್ಟರಲ್ಲಿ ಇವತ್ತು ಕೆಲಸ ಮುಗಿದು ಬಿಡ್ಬೇಕು ನನಗೆ. ಅದೇ ಒಂದೇ ಕೆಲಸನೇ ವಾರ ಪೂರ್ತಿ ಮಾಡ್ಕೊಂಡು ಕುತ್ಕೋಬಾರ್ದು, ಗೊತ್ತಾಯ್ತೇನು? ಕುಮಾರಣ್ಣ, ಕೆಂಪಣ್ಣ, ಸಿದ್ದಪ್ಪಂಗಂತೂ ಹೇಳಂಗಿಲ್ಲ ಬಿಡು, ಪಾಪ ಅಷ್ಟು ಮಾಡ್ತಿರೋದು ಹೆಚ್ಚವನು. ನೀವಿಬ್ರು ನಿಮಗೆ ಹೇಳ್ತಾ ಇರೋದು ಏನು ಗೊತ್ತೈತೆ? ಹ್ಞೂ ತಗಲ್ರಿ ಕೊಡ್ರಿ. ಏನು ಮಾಡೇವು ನಾವು? ಈಟೊತ್ತು ಗಂಟವ ಆಗ್ಲೇ ಒಂದು ಪಟ್ಟಿ ಮುಗ್ಸಕ್ ಬಂದಿಲ್ವೇ? ನೋಡಿ 9 ಗಂಟೆಗೆ ಬಂದು 12 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿದೀವಿ. ಇನ್ನೇನು ಮುಗಿಸ್ಬಿಡ್ತೀವಿ, ಸುಮ್ಮನಿರ್ರಿ ಕೊಡ್ರಿ. ನಾನು ಹೆಂಗೋ ತುಂಬ ಕೊಡ್ತಾ ಇದ್ದೀನಿ ಬಿರ್ಬಿರ್ನೆ. ಹಂಗೆ ಕೆಂಪಣ್ಣನೂ ಬೇಗ ಗುಣಿ ಮಾಡಿ ಆಗ್ತಾವನಿ. ಇನ್ನೇನು ಸಿದ್ದಪ್ಪ ಎಲ್ಲ ತಗೊಬಂದು ಕೊಡ್ತಾವನೆ. ಎಲ್ಲರೂ ಬಿರ್ಬಿರ್ ಮಾಡ್ತಿದೀವಿ ಕಣ್ಕೋರಿ. ನೀವು ಹಿಂಗೆ ಅನ್ಬಾರ್ದಪ್ಪ. ಆಯ್ತು ಕಣ್ರಪ್ಪ, ಅದೇ ಖುಷಿ ಅಲ್ವೇ? ಚಂದ ಕೆಲಸ ಮಾಡ್ಕೊಂಡು ಹೋದ್ರೆ ನನಗೂ ಖುಷಿ ಅಲ್ವೇ? ಇನ್ನೊಂದು ಕೆಲಸ ಕರಿಯಕ್ಕೆ ಬಿರ್ನೆ ಮಾಡ್ಕೊಂಡು ಹೋಗ್ಬಿಡ್ರಪ್ಪ. ಸರಿ ಕೊಡ್ರಿ, ಆಯ್ತು. ಏನು ಈ ಸರಿ ಸಿದ್ದಪ್ಪಂಗೆ ಮಾತ್ರ ಪಾರ್ಟಿಯೇ? ನಮಗೂ ಐತೆ ಪಾರ್ಟಿ ಗೌಡ್ರೆ. ಬಿರ್ನೆ ಕೆಲಸ ಮಾಡಿದ್ರೆ ಪಾರ್ಟಿ ಗಿಟ್ಟಿ ಕೊಡ್ಸ್ತೀರ ಹೆಂಗ ಗೌಡ್ರೆ? ಕೆಂಬಣ್ಣ, ಆಯ್ತು ಬಿಡು, ಎಲ್ಲರೂ ಪಾರ್ಟಿ ಮಾಡೋಣಂತೆ. ಮೊದಲು ಗೊಬ್ಬರ ಎಲ್ಲ ಹಾಕಿ ಮುಗಿಸ್ರಪ್ಪ ಬೇರ್ನೆ. ಬಿರ್ನೆ ಊಟ ಮಾಡ್ಕೊಂಡು ಎಲ್ಲ ಮುಗಿಸ್ಬಿಡ್ರಪ್ಪ. ಆಮೇಲೆ ಪಾರ್ಟಿ ಅಂದ್ಲವ ಎಲ್ಲನೂ ಮಾಡೋಣಂತೆ. ಸರಿ ಕಣ್ಕೊಡ್ರಿ, ಆಯಿತು, ಬಿರ್ನೆ ಮುಗಿಸ್ತೀವಿ. ವೀಕ್ಷಕರೇ, ನಮ್ಮ ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಟಾಟಾ.